ಮದುವೆ ಹಿಂದಿನ ದಿವಸ ನನಗೆ ಯಾರೋ ಬಾಯಲ್ಲಿ ಏನೋ ಹಾಕಿದ್ರು. ಅದು ಬಾಯಿಗೆ ಅವರು ತುರುಕ್ಬಿಟ್ರು, ಬಂದು ಕಚ್ಚಿತ್ತು ಸ್ವಲ್ಪ. ಏನೋ ಒಂದು ಚಿಕ್ಕದಾಗ ಒಂದು ಹುಳಿ ಪದಾರ್ಥ ಹಾಕಿರೋದು ಅವ್ರ ಬಾಯಿಗೆ. ಅದು ಹಾಕಿದ್ಮೇಲೆ ಇವರು ಜ್ಞಾನ ಇಲ್ದಂಗೆ ಆಗೋರೆ. ಆಯ್ತಾ, ಹಂಗೇನೆ ಜ್ಞಾನ ಇದ್ದವ್ರು ಇದ್ದಂಗೆನೆ ಹಂಗೆ ಮದುವೆ ಆಗಿದೆ ಇವ್ರಿಗೆ. ಅಂದರೆ ಇದು ಮದುವೆ ಆಗಿದ್ದವ್ರಿಗೆ ನೆನಪಿಲ್ಲ. ಆಮೇಲೆ ಮದುವೆ ಆದಮೇಲೆ ಇವ್ರು ಹೋಗಿ ಗಾಡಿ ಕೂತಿದಾರಲ್ಲ ಮಧ್ಯಾಹ್ನ, ಅವಾಗ ಇವ್ರಿಗೆ ಜ್ಞಾನ ಬಂದಿದೆ. ಇದು ಒಂಥರ ಡಿಫ್ರೆಂಟ್ ಆಯ್ತಲ್ಲ, ಇದೊಂಥರ ವಿಚಿತ್ರವಾಗೈತೆ. ಹೌದು, ಅವರೇ ಹೇಳೋರೆ, ಎಲ್ಲ ರೆಕಾರ್ಡಿಂಗ್ ಆಗಿದೆ. ನನಗೆ ಮದುವೆ ಏನು ಗೊತ್ತಿಲ್ಲ. ನಾನು ಮಾರನೇ ದಿವಸ ಅಲ್ಲ, ಗಾಡಿಯೊಳಗೆ ಮುಗ್ದೋಯ್ತು ಮದುವೆ. ಗಾಡಿ ಒಳಗೆ ಕುತ್ಕೊಂಡಾಗನೇ ನನಗೆ ಕಾನ್ಷಿಯಸ್ ಬಂದು. ಇವ್ರು ಯಾವಾಗ ಜ್ಞಾನ ಇಲ್ದಂಗೆ ಆದರೂ ಆ ಟೈಮಲ್ಲಿ ಇವ್ರಿಗೆ ತಾಳಿ ಕಟ್ಟಿ ತಿರ್ಗಾ ಗಾಡಿಯಲ್ಲಿ ಕುತ್ಕೊಂಡಾಗ ಇವ್ರಿಗೆ ಜ್ಞಾನ ಬಂದಿರೋದು. ಅಂತ ಗಂಟ ಇವ್ರು ಇದ್ದಾರೆ ಅಂದರೆ ಇವ್ರ ಜ್ಞಾನ ಇವ್ರಿಗಿಲ್ಲ. ಫಸ್ಟು ಹೆಣ್ಣಾಗಿ ಬಂದು ಇವ್ರಿಗೆ ಕಾಣಿಸ್ಕೊಳ್ಳುತ್ತೆ. ಒಂದು ಕಣ್ಣಲ್ಲಿ ಚುಕ್ಕಿ ಬಂದೈತೆ ಅವ್ರ ಕಣ್ಣಲ್ಲಿ. ಆ ಚುಕ್ಕಿ ರೂಪದಲ್ಲಿ ಅದು ಬಂದು ಸೇರೈತೆ. ಇವ್ರಿಗೆ ಫಸ್ಟು ಹೆಣ್ಣಾಗಿ ಕಾಣಿಸ್ಕೊಳ್ಳುತ್ತೆ. ನಂತರ ಹೆಣ್ಣೋಗಿ ಗಂಡಾಗ್ಬಿಟ್ಟು ರಾತ್ರಿ ಟೈಮು ಈ ಹೆಂಗಸಿನ ಜೊತೆ ಸಂಬಂಧ ಬೆರೆಸುತ್ತೆ. ಹೆಣ್ಣಿನ ರೂಪ ಥರ ಬಂದು ಆಮೇಲೆ ಗಂಡು ಥರ ಆಗ್ತಾರೆ. 2 ರೂಪವಿದೆ, ಚೇಂಜ್ ಮಾಡ್ತಿದೆ. ಒಪ್ಪಿಲ್ಲ ಅಂದಾಗ ಭಾಳ ನೊಂದ್ಕೊಂಡು ಹೇಳೋದು, ಎಲ್ಲ ರೆಕಾರ್ಡ್ ಆಗಿದೆ. ಒಪ್ಪಿಲ್ಲ ಅಂದಾಗ ಈ ಹೆಂಗಸ್ಗೆ ಕೈ ಕಾಲು ಎಲ್ಲ ತಿರುಗುತ್ತೆ. ಈಗೇನಲ್ಲಿ ತಿರುಗ್ತಾ ಇತ್ತು ಅದೇ ಥರ ಕೈ ಕಾಲು ತಿರ್ಗಿಸೋದು, ಕಾಲು ತಿರ್ಗಿಸೋದು, ಕತ್ತು ತಿಕ್ಸೋದು, ಈ ಥರ ಎಲ್ಲ ಮಾಡುತ್ತೆ. ಮತ್ತೆ ಆ ಹೆಂಗಸು ಒಬ್ಬಳೇ ಇರಬೇಕು. ಆ ಹೆಂಗಸಿನ ಜೊತೆ ಯಾರೂ ಸುತ್ತಮುತ್ತ ಇರಬಾರ್ದು. ಹೇಳಿಮ್ಮ ಯಾರು ಅಂತ. ನಾವು ನಿಮ್ಗೇನೋ ಮಾಡಪ್ಪ, ಹೇಳಿ ಯಾರು ಅಂತ ಹೇಳಿ.
ಈಗ ಹೇಳು ಬಾಯ್ ಬಿಡೀಗ. ಸುಮ್ಮನೆ ಆಕ್ಷನ್ ಮಾಡಿದ್ರೆ ಆಗಲ್ಲ, ಬಾಯ್ ಬಿಡ್ಬೇಕು. ಮಾಡಿಸಿ ತುಂಬಿರೋದು ಸರಿದು, ಮಾಡಿಸಿ ತುಂಬಿರೋದು ತುಂಬಿಟ್ಟು ಆತ್ಮ ಪ್ರಯೋಗ ಮಾಡಿ ತುಂಬಿಸೋರೆ ಇವ್ರ ಮೈಯಲ್ಲಿ. ಅದು ಮೈಯೆಲ್ಲ ಓಡಾಡುತ್ತೆ, ಕಾಲೆಲ್ಲ ಸೊಟ್ಟ ಮಾಡುತ್ತೆ, ಕೈಯೆಲ್ಲ ಸೊಟ್ಟ ಮಾಡುತ್ತೆ, ಬಾಯಿ ಸೊಟ್ಟ ಮಾಡುತ್ತೆ. ಸೇಮ್ ಸ್ಟ್ರೋಕ್ ಯಾವ ರೀತಿ ಆಗುತ್ತೆ ಆ ರೀತಿ ಆಗುತ್ತೆ. ಮೈಯೆಲ್ಲ ನುಲ್ಸುತ್ತೆ ಇವ್ರಿಗೆ, ಮತ್ತು ಕೈ ಕಾಲೆಲ್ಲ ಸ್ವಾಧೀನ ಇಲ್ದಂಗೆ ಮಾಡುತ್ತೆ, ಮತ್ತು ಗಂಟ್ಲೆಲ್ಲ ಫುಲ್ಲು ಹಿಡಿಯುತ್ತೆ. ಮಾತಾಡೋದಕ್ಕೆ ಟ್ರೈ ಮಾಡ್ತಾವ್ರೆ, ಆಗ್ತಾ ಇಲ್ಲ. ಟ್ರೈ ಮಾಡ್ತಿರೋದಲ್ಲ, ಅದು ಬಂದು ಮಾತಾಡೋಕ್ಕೆ ಆಗ್ತಿಲ್ಲ. ಅದಕ್ಕೆ ಗಂಟ್ಲು ಕಟ್ಟಿದ್ದಾರೆ. ಎಲ್ಲೂ ಹೋಗ್ಬಿಟ್ಟು ಬಾಯಿ ಬಿಟ್ಟು ಹೇಳ್ಬಾರ್ದು ಅಂತೇಳಿ, ಹೇಳಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಅಂತೇಳಿ. ಗಾಳಿ ಅಂತ ವಿಚಾರ ಮಾತ್ರ ಹೇಳೈತಷ್ಟೇ, ಬರೀ ಗಾಳಿ ಎಲ್ಲ. ಇದು ಮಾಡಿಸಿ ತುಂಬಿರೋ ಅಂತಹ ಒಂದು ಆತ್ಮ. ಇದು ಆತ್ಮನ ಪ್ರಯೋಗ ಮಾಡಿ ಇವ್ರ ಮೈಯಲ್ಲಿ ತುಂಬಿಸಿದ್ದಾರೆ. ಯಾವಾಗ ಇದನ್ನ ಕಂಡುಹಿಡಿಯೋದು ಯಾವ ಥರ ನೀವೀಗ? ಗೊತ್ತಾಗುತ್ತೆ. ಪ್ರಯೋಗ ಇದ್ರು ಅದು ಬಾಯಿ ಬಿಟ್ಟು ಇಲ್ಲ, ಅದನ್ನ ಮಾತಾಡಿ. ಯಾರು ನೀವು? ನಾನು ಪ್ರಯತ್ನ ಪಡ್ತಾ ಇದೆ, ಮಾತಾಡೋಕ್ಕೆ ಆಗ್ತಾ ಇಲ್ಲ. ಬರಿತಾ ಇದೆ. ಏನಂತ? ಎದ್ದೊಂದಿಲ್ಲ ಅಂದರೆ ಬೆನ್ನಲ್ಲಿ ಬಿಸಿ ಬಿಸಿ ಮಾಡ್ತಾರೆ. ಶುಕ್ರವಾರ ಮಂಗಳವಾರ ತಲೆನೋವು ಒಂದೇ ಕಡೆ ಬರುತ್ತೆ, ತಡ್ಕೊಳಕ್ಕೆ ಆಗಲ್ಲ ನನ್ನ ಕೈಗೆ. ಅಷ್ಟು ಎಲ್ಲಾದರೂ ಎಷ್ಟು ಕಡೆ ಹೋಗಿದ್ದೀನಿ, ಎಲ್ಲಿ ಹೋದರೂ ನನಗೆ ಮುಕ್ತಿಯನ್ನು ಸಿಕ್ಕಲಿಲ್ಲ. ನನ್ನ ಹೇಳೋದಕ್ಕೂ ಬಿಡೋದಿಲ್ಲ. ಏನು ಮಾಡಲಿ ನೀವೇ ಹೇಳಿ. ಸರಿ ಮಾಡಿಕೊಡ್ತೀನಿ ಬಿಡಿ ಅಮ್ಮ, ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿರಿ, ಸರಿ ಮಾಡಿಕೊಡ್ತೀನಿ ಅಂತ. ಹೆಣ್ಣಿನ ರೂಪ ಥರ ಬಂದು ಆಮೇಲೆ ಗಂಡು ಥರ ಆಗ್ತಾರೆ. 2 ರೂಪವಿದೆ, ಚೇಂಜ್ ಮಾಡ್ತಿದೆ. ಬೆಳಿಗ್ಗೆ 3 ಗಂಟೆಗೇ ಬರೋದು, ನಿದ್ದೆ ಮಾಡೋಕ್ಕೆ ಕೊಡೋದಿಲ್ಲ. 5 ಗಂಟೆಗೆ ಕರೆಕ್ಟಾಗಿ ನಿದ್ದೆ ಬರುತ್ತೆ. ಕಣ್ಣಲ್ಲಿ ಬೆಳಕುಗಳು ಪಳ್ಳ 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 ಅಂತ ಓಡಾಡುತ್ತೆ. ಒಂದು ಕಪ್ಪುದು ಚಿಕ್ಕಿ ಯಾವಾಗಲೂ ನನ್ನ ಜೊತೆಲೇ ಇರುತ್ತೆ. ಕಣ್ಣು ಟೆಸ್ಟ್ ಮಾಡಿಸ್ಕೊಂಡ್ರು, ಆದರೆ ಏನೂ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಅಮಾಸೆ ಅಂದರೆ ಮೆಣಸ್ಕಾಳಷ್ಟು ದೊಡ್ಡದಾಗುತ್ತೆ. ದೇವ್ರ ಮುಂದೆ ಕೂತ್ಕೊಂಡ್ರೆ ಕೈ ಮುಖ ಎಲ್ಲ ಪ್ರಾಣಿ ಥರ ಮಾಡುತ್ತೆ ನನ್ನ. ಇಷ್ಟು ಮುಖ ಅಷ್ಟು ಪ್ರಾಣಿ ಥರ ಮಾಡುತ್ತೆ, ಹಿಂಡುತ್ತೆ. ಶ್ಲೋಕ ಹೇಳಕ್ಕೆ ಬಿಡೋದಿಲ್ಲ ನನಗೆ. ಏನೇ ಮಾಡು ನಾನು ಹೋಗಲ್ಲ, ಎಲ್ಲೇ ಹೋಗು ನಾನು ನಿನ್ನ ತಗೊಂಡು ಹೋಗ್ತೀನಿ ಅಂತ ಹೇಳಿ ಎದುರಿಸುತ್ತೆ. ನನಗೆ ಈ ನೈಟಲ್ಲಿ ಬರೋದು ನನಗೆ ಇಷ್ಟ ಇಲ್ಲ. ಅದು ಒಂದು ಕೆಟ್ಟದಾಗಿ ನಡ್ಕೊಳ್ಳುತ್ತಾ? ಕೆಟ್ಟದಾಗಿ ನಡ್ಕೊಳುತ್ತೆ. ಎಷ್ಟು ದಿನದಿಂದ ಈ ಥರ ಆಗ್ತಿದೆಯಮ್ಮ? ನನಗೆ ಮದುವೆ ಹಿಂದಿನ ದಿವಸ ನನಗೆ ಯಾರೋ ಬಾಯಲ್ಲಿ ಏನೋ ಹಾಕಿದ್ರು. ಅದು ಬಾಯಿಗೆ ಅವರು ತುರುಕ್ಬಿಟ್ರು, ಬಂದು ಕತ್ತಿತ್ತು. ಸ್ವಲ್ಪ ಹಳ್ಳಿಯಲ್ಲಿ ಆಗಿದ್ದು ಮದುವೆ, ಬಾಯಿಗೆ ಹಾಕಿದ್ರು. ಅದು ನನಗೆ ಗೊತ್ತಾಗಿಲ್ಲ, ಅನ್ಕಾನ್ಷಿಯಸ್ ಆಗಿದ್ದಷ್ಟೇ. ನನಗೆ ಮದುವೆ ಏನು ಗೊತ್ತಿಲ್ಲ. ನಾನು ಮಾರನೇ ದಿವಸ ಅಲ್ಲ, ಗಾಡಿಯೊಳಗೆ ಮುಗ್ದೋಯ್ತು ಮದುವೆ. ಗಾಡಿ ಒಳಗೆ ಕುತ್ಕೊಂಡಾಗನೇ ನನಗೆ ಕಾನ್ಷಿಯಸ್ ಬಂದಿತ್ತು. ಹಂಗಾಗ್ಬಿಟ್ಟು ಅಲ್ಲಿಂದ
ನನಗೆ ಇದೇ ರೀತಿ ಆಗ್ತಾನೇ ಐತಿ. ಆ ಮದುವೆ ಹಿಂದಿನ ದಿವಸ ಶುರುವಾಗಿದ್ದು ಇಲ್ಲಿವರೆಗೂ ಒಂದಲ್ಲ ಒಂದು. ಒಬ್ಬರ ಹತ್ರ ಹೋದರೆ ಒಂದು ಶುರು ಆಗುತ್ತೆ, ಇನ್ನೊಬ್ಬರ ಹತ್ರ ಹೋದರೆ ಇನ್ನೊಂದು ಥರ ಶುರು ಆಗುತ್ತೆ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಇದು ಒಂದು ಕೇಸ್. ಈಗ ಒಂದು ಜಸ್ಟ್ ಕರ್ಕೊಂಬಂದರು ಒಬ್ಬರು ಲೇಡಿ. ಅವ್ರ ಕೈಯೆಲ್ಲ ಟ್ವಿಸ್ಟ್ ಆಗ್ತಾಯಿತ್ತು, ಯಾರೋ ತಿರುಗ್ತಾವ್ರೆ ಅಂತ ಅವ್ರು ಹೇಳ್ತಾಯಿದ್ರು. ಮತ್ತು ಅವ್ರಿಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ನೀವು ಏನೇನೋ ಪ್ರಯತ್ನ ಪಟ್ರಿ ಅವರನ್ನು ಮಾತಾಡ್ಸೋಕ್ಕೆ, ಬಟ್ ಆಗಿಲ್ಲ. ಆದರೂ ಫೈನಲ್ ಅವರೇನೋ ಬುಕ್ಕಲ್ಲಿ ಬರೆದ್ರು, ಒಂದು ಸ್ವಲ್ಪ ಅಕ್ಷರಗಳು ಬರೆದ್ರು, ಇಲ್ಲಿಂದ ನನಗೆ ಮಾಟ ಪ್ರಯೋಗ ಆಗೈತೆ. ಆ ಒಂದು ಸಂದೇಶನ ಅವರು ಕೊಟ್ಟವ್ರೆ. ಯಾವ ಥರದ ಕೇಸು ಇದು? ಏನಾಗಿತ್ತು ಇವ್ರ ಕತೆ? ಸರ್, ಇದು ಬಂದು ಅವ್ರಿಗೆ 41 ಮದುವೆಗಿಂತ ಹಿಂದಿನ ದಿನ ನಡೆದಿರೋದು. ಮದುವೆ ಹಿಂದಿನ ದಿನ ನಡೆದಿರೋದು. ಓಕೆ, ಹೌದಾ? ಮದುವೆ ಹಿಂದಿನ ದಿನ ಯಾರೋ ಬಂದು ಇವ್ರ ಬಾಯಿಗೆ ಬಲವಂತದಿಂದ ಏನೋ ಒಂದು ಐಟಮ್ ಹಾಕಿರೋದು, ಹುಳಿ ಪದಾರ್ಥ. ಹಸುರು ವೈದ್ಯರು ಅನ್ನೋ ಥರ ನಿಂಬೆಹಣ್ಣಲ್ಲ, ಏನೋ ಒಂದು ಚಿಕ್ಕದಾಗ ಒಂದು ಹುಳಿ ಪದಾರ್ಥ ಹಾಕಿರೋದು ಅವ್ರ ಬಾಯಿಗೆ. ಅದು ಹಾಕಿದ್ಮೇಲೆ ಇವರು ಜ್ಞಾನ ಇಲ್ದಂಗೆ ಆಗೋರೆ. ಆಯ್ತಾ? ಹಂಗೇನೆ ಜ್ಞಾನ ಇಲ್ದವ್ರು ಇದ್ದಂಗೆ ಹಂಗೆ ಮದುವೆ ಆಗಿದೆ ಇವ್ರಿಗೆ. ಅಂದರೆ ಇದು ಮದುವೆ ಆಗಿದ್ದವ್ರಿಗೆ ನೆನಪಿಲ್ಲ. ಆಮೇಲೆ ಮದುವೆ ಆದಮೇಲೆ ಇವ್ರು ಹೋಗಿ ಗಾಡಿ ಕೂತಿದಾರಲ್ಲ ಮಧ್ಯಾಹ್ನ, ಅವಾಗ ಇವ್ರಿಗೆ ಜ್ಞಾನ ಬಂದಿದೆ. ಇದು ಒಂಥರ ಡಿಫ್ರೆಂಟ್ ಆಯ್ತಲ್ಲ, ಇದೊಂಥರ ವಿಚಿತ್ರವಾಗೈತೆ. ಹೌದು, ಅವರೇ ಹೇಳೋರೆ, ಎಲ್ಲ ರೆಕಾರ್ಡಿಂಗ್ ಆಗಿದೆ, ಬಾಯ್ ಬಿಟ್ಟು ಅವರೇ ಹೇಳೋರೆ. ಅದನ್ನು ನಮ್ಮ ವೀಕ್ಷಕರಿಗೆ ಕೇಳಿಸಿ ಎಲ್ಲ ರೆಕಾರ್ಡಿಂಗ್ ಆಗಿದೆ. ಏನು ಉದ್ದೇಶ? ಯಾಕೆ? ಅವ್ರಿಗೇನು ಅವ್ರದ್ದು ಬೇರೆ ಒಂದು ಸಮಸ್ಯೆ, ಎಲ್ಲ ಆಸ್ತಿ ಒಡ್ಕೊಳ್ಳೋದಕ್ಕೆ ಮಾಡ್ಕೊಂಡಿರೋಂಥ ಕುತಂತ್ರ ಇದು. ಓಕೆ. ಅಂದರೆ ಈಗ ಈ ಒಂದು ಮದುವೆ ಅವ್ರಿಗೆ ಇಷ್ಟ ಇರಲಿಲ್ಲ, ಇಲ್ಲಾಂದ್ರೆ ಅದನ್ನು ಕೇಳಲಿಲ್ವ ಏನು? ಅದು ಮದುವೆ ಆಗಬೇಕಂದ್ರೆ ಬಿಫೋರ್ ಆ ಥರ ಮಾಡಿದ್ದಾರೆ ಅಂದರೆ ಮದುವೆ ಹಿಂದಿನ ದಿನ ಮಾಡಿರೋದು. ಇವ್ರು ಯಾವಾಗ ಜ್ಞಾನ ಇಲ್ದಂಗೆ ಆದರೂ ಆ ಟೈಮಲ್ಲಿ ಇವ್ರಿಗೆ ತಾಳಿ ಕಟ್ಟಿ ತಿರ್ಗಾ ಗಾಡಿಯಲ್ಲಿ ಕುತ್ಕೊಂಡಾಗ ಇವ್ರಿಗೆ ಜ್ಞಾನ ಬಂದಿರೋದು. ಅಂತ ಗಂಟ ಇವ್ರು ಇದ್ದಾರೆ ಅಂದರೆ ಇವ್ರ ಜ್ಞಾನ ಇವ್ರಿಗಿಲ್ಲ. ಇಲ್ಲಿ ಏನೋ ಒಂದು ಪ್ರಯೋಗ ಯಾವ ಥರ ಪ್ರಯೋಗ? ಅವ್ರಿಗೆ ಮಂಕ್ ಆಗಿರೋದು ಇವ್ರಿಗೆ ಬೇರೆ ಒಂದು ಹೆಂಗೆ ಹೇಳ್ತಾರೆ ಅದನ್ನು, ವಶೀಕರಣ ಪ್ಲಸ್ ಇನ್ನೊಂದು ಯಕ್ಷಿಣಿ ಪ್ರಯೋಗ ಮಾಡೋರು ಇವ್ರಿಗೆ. ಓಕೆ. ಅದು ಮಾಮೂಲಿ ಯಕ್ಷಿಣಿಗಳಲ್ಲಿ ಗಂಡು ಇರ್ತವೆ, ಹೆಣ್ಣು ಇರ್ತವೆ. ಇದು ಗಂಡು ಹೆಣ್ಣು ಒಬ್ಬರೇ ಆಗಿರ್ತಾರೆ ಯಕ್ಷಿಣಿಯಲ್ಲಿ. ಇವಾಗ ಹೆಂಗೆ ಮಂಗಳಮುಖಿ ಇರೋ ಅಂತಾರೆ, ಆ ಥರ ಯಕ್ಷಿಣಿ ಇದು. ಆ ಪ್ರಯೋಗ ಇವ್ರಿಗೆ ಮಾಡೋರು. ಇದು ಉದ್ದೇಶ ಏನಂತ ಏನಾದರೂ ಗೊತ್ತಾಯಿತು. ಇದ್ರ ಉದ್ದೇಶ ಏನಂತೇಳಿ ಆ ಥರ ಪ್ರಯೋಗ ಮಾಡಿ ಬಿಟ್ಟಿದ್ದಾರೆ. ಆಸ್ತಿ ವಿಚಾರಕ್ಕೆ ಮಾಡಿರೋದು. ಇವರು ಜೀವನದಲ್ಲಿ ಹೊಂದಾಣಿಕೆ ಇಲ್ಲ. ಮತ್ತು ಈ ಮಗು ಏನು ಹುಟ್ಟದ ಮದುವೆ ಆದಮೇಲೆ ಭಾಳ ದಿನಕ್ಕೆ ಮಗು ಅನ್ನೋದು ಆಗಿರೋದು. ಆದ್ರೂ ಈ ಮಗು ಹುಟ್ಟೋದಕ್ಕೂ ಪ್ರೆಗ್ನೆಂಟಲ್ಲಿ ಇದ್ದಾಗೂ ಅದೇ ಸಮಸ್ಯೆ, ಮಗು ಹುಟ್ಟಿದ ಮೇಲೂ ಅದೇ ಸಮಸ್ಯೆ ಇವ್ರದ್ದು. ಇದು ಅವ್ರಿಗೆ ಅವರು ಏನು ಹೇಳ್ತಾವ್ರೆ, ಅವಾಗ ಬಿಟ್ಟು ಹೋಗ್ತಾ ಅಂದರೆ ಬರುತ್ತೆ ಹೋಗುತ್ತೆ. ಅದು ಬೆನ್ನಲ್ಲಿ ಸೇರ್ಬಿಟ್ಟಿದೆ. ಬೆನ್ನಲ್ಲಿ ಸೇರ್ಬಿಟ್ಟಿದೆ. ಮತ್ತೆ ಅದಾದ್ಮೇಲೆ ಮೊನ್ನೆ ರೀಸೆಂಟಾಗಿ ಒಂದು 20 ವರ್ಷನೂ ಆಗಿದೆ. ಓಕೆ. ಮತ್ತೆ ಇನ್ನೊಂದು ಕಡೆ ಪ್ರಯೋಗ ಮಾಡಿ ಇವ್ರಿಗೆ ಮತ್ತೆ ಕೂಡ 20 ವರ್ಷ ಆಗಿದೆ. ಇವರು ಯಾರಿಗೂ ಗೊತ್ತಿಲ್ದಂಗೆ ಎಲ್ಲ ಸಂಬಂಧಿಕರಿಂದ ಇವರೆಲ್ಲರನ್ನೂ ಬಿಟ್ಬಿಟ್ಟು ಬೆಂಗಳೂರಲ್ಲಿ ಬಂದು ಜೀವನ ಮಾಡ್ತಾರೆ. ಎಲ್ಲ ಹೇಳೋರೆ ರೆಕಾರ್ಡಿಂಗ್. ಅಂದರೆ ಈಗ ಅವರು ಅವ್ರ ಹಸ್ಬೆಂಡ್ ಎಲ್ಲ ಊರಲ್ಲಿದ್ದಾರೆ. ಹೌದಾ? ಈಗ ಯಾರ ಜೊತೆಲಿ ಇದ್ದಾರೆ? ಮಗನ ಜೊತೆ ಗೆಸ್ಟ್ ಹೌಸಲ್ಲಿ ಇದ್ದಾರೆ. ಮಗನಿಗೆ ಮದುವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರೆ ಅದೂ ಆಗ್ತಿಲ್ಲ. ಇನ್ನೊಂದು ವಿಚಾರ ಏನಂತಂದರೆ, ಫಸ್ಟು ಹೆಣ್ಣಾಗಿ ಬಂದು ಇವ್ರಿಗೆ ಕಾಣಿಸ್ಕೊಳ್ಳುತ್ತೆ. ಒಂದು ಕಣ್ಣಲ್ಲಿ ಚುಕ್ಕಿ ಬಂದೈತೆ ಅವ್ರ ಕಣ್ಣಲ್ಲಿ. ಆ ಚುಕ್ಕಿ ರೂಪದಲ್ಲಿ ಅದು ಬಂದು ಸೇರೈತೆ. ಇವ್ರಿಗೆ ಫಸ್ಟು ಹೆಣ್ಣಾಗಿ ಕಾಣಿಸ್ಕೊಳ್ಳುತ್ತೆ. ನಂತರ ಹೆಣ್ಣೋಗಿ ಗಂಡಾಗ್ಬಿಟ್ಟು ರಾತ್ರಿ ಟೈಮು ಈ ಹೆಂಗಸಿನ ಜೊತೆ ಸಂಬಂಧ ಬೆರೆಸುತ್ತೆ. ಈ ಥರ ಕೂಡ ಇದೆ. ಈಗ ಈ ಹೆಂಗಸು ಅದಕ್ಕೆ ಒಪ್ಪಿಲ್ಲ ಅಂದಾಗ ಭಾಳ ನೊಂದ್ಕೊಂಡು ಹೇಳೋದ್ರು, ಎಲ್ಲ ರೆಕಾರ್ಡ್ ಆಗಿದೆ. ಒಪ್ಪಿಲ್ಲ ಅಂದಾಗ ಈ ಹೆಂಗಸ್ಗೆ ಕೈ ಕಾಲು ಎಲ್ಲ ತಿರುಗುತ್ತೆ. ಅದೇ ಥರ ಕೈ ಕಾಲು ತಿರ್ಗಿಸೋದು, ಕಾಲು ತಿರ್ಗಿಸೋದು, ಕತ್ತು ತಿಕ್ಸೋದು, ಈ ಥರ ಎಲ್ಲ ಮಾಡುತ್ತೆ. ಆ ಹೆಂಗಸು ಒಬ್ಬಳೇ ಇರಬೇಕು. ಆ ಹೆಂಗಸಿನ ಜೊತೆ ಯಾರೂ ಸುತ್ತಮುತ್ತ ಇರಬಾರ್ದು. ವಿಚಿತ್ರ ತೊಂದರೆ ಅಲ್ವಾ ಇದು? ಹೌದು. ಒಬ್ಬಳೇ ಮಾನಸಿಕವಾಗಿ ಅವರೇ ಒಬ್ಬರೇನೆ ನೋವು ತಿಂತಾವ್ರೆ. ಹೌದು. ಅದಕ್ಕೆ ನನ್ನ ಮಗನ ಹತ್ರ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂದ್ರೆ ಅದಕ್ಕೆ ಎಲ್ಲರನ್ನೂ ದೂರ ಕಳಿಸ್ಬಿಟ್ಟು ನಾನು ಒಬ್ಬಳೇ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. 41 ಅವಾಗ ಮದುವೆ ಆಗಿದ್ದ ದಿನದಿಂದನೂ ಇದೇ ಸಮಸ್ಯೆ ಅಂತ ಅಮ್ಮನಿಗೆ. ಗಂಡನ ಜೊತೆಯಲ್ಲೂ ಆ ಅಮ್ಮ ಸರಿಯಾಗಿ ಸಂಸಾರ ಮಾಡಿಲ್ವಂತೆ.
ರಾತ್ರಿ 3 ಗಂಟೆಯಿಂದ ಈ ಅಮ್ಮನಿಗೆ ಬೆಳಗಿನ ಜಾವ 5 ಗಂಟೆ ಹಿಂಸೆ ಕೊಡುತ್ತಂತೆ ರೆಗ್ಯುಲರ್ ಆಗಿ ದಿನ ಅದೇ ಹಿಂಸೆ ನಂಗೆ. ಹಾಗಾಗಿ ಈಗ ಅವ್ರ ಹಸ್ಬೆಂಡು ಅವರೆಲ್ಲ ಊರಲ್ಲಿದ್ದಾರೆ, ಇವ್ರಿಗೆ ಮಾತ್ರ ಇಲ್ಲಿದ್ದಾರೆ. ವಿಚಿತ್ರವಾದ ಕೇಸ್ಗಳು ಸರ್ ಇಲ್ಲಿ ಬರ್ತವೆ. ಅದನ್ನ ನಾವು ತಗೊಂಡು ಮಾಡಬೇಕಲ್ಲ. ಅಲ್ಲಿ ಹೋಗಿ ಹಂದಿ ಓಡಿಸಿ ಹಂದಿ ಬಾಯಲ್ಲಿ ಈ ಅಮ್ಮಂದು ಕೂದಲು ಬಟ್ಟೆ ಫೋಟೋ ಎಲ್ಲ ಇಟ್ಟು ಮಣ್ಣಲ್ಲಿ ಮುಚ್ಚಿದ್ದಾರೆ. ಅಂದರೆ ಆ ವಸ್ತುಗಳನ್ನೆಲ್ಲ ತೊಗೊಂಡೋಗಿ ಇವ್ರ ವಸ್ತುಗಳೆಲ್ಲ ತೊಗೊಂಡೋಗಿ ಕರಿ ಹಂದಿನ ಬಲಿ ಕೊಟ್ಟು ಮಣ್ಣಲ್ಲಿ ಮುಚ್ಚಿದ್ದಾರೆ. ಯಾಕೆಂದರೆ ಒಂದು ಯಕ್ಷಿಣಿ ಪ್ರಾಬ್ಲಮ್, ಇನ್ನೊಂದು ಬಂದು ಈ ಪ್ರಾಬ್ಲಮ್. 2 ಸಮಸ್ಯೆಯಿಂದ ಒದ್ದಾಡ್ತಿದ್ದಾರೆ. ಇವಾಗ ಇದಕ್ಕೆ ನಿಮ್ಮ ಹತ್ರ ಯಾವ ಥರದ ಪರಿಹಾರ ಐತೆ ನೋಡಬೇಕು. ಅವರು ಆ ಯಕ್ಷಿಣಿನ ಯಾವ ಥರ ಇದು ಮಾಡಿ ಕಳಿಸೋರೆ ಅನ್ನೋದು ನಾವು ನಮ್ಮ ವಿದ್ಯೆಯಲ್ಲಿ ನೋಡ್ಕೋಬೇಕು. ಅದ್ರ ಆಪೋಸಿಟ್ ಯಾವ ಥರ ಮಾಡಬೇಕು ಅಂತ ನಮ್ಮ ತಾಯಿ ರಕ್ತ ಕಾಟೇರಮ್ಮನ ಹತ್ರ ನಾವು ಪ್ರಶ್ನೆ ಕೇಳ್ಕೊತೀವಿ. ಅವರು ಇದನ್ನು ಯಾವ ಥರ ಹೇಳ್ತಾರೆ ನೋಡ್ಕೊಂಡು ಆ ಥರ ರೆಡಿ ಮಾಡ್ಬೋದು. ಎಂಥ ಕೇಸ್ ಆದರೂ ಮಾಡ್ಬೋದು ಸರ್, ಆಗಲ್ಲ ಅಂತ ಹೇಳೋವಂಥದ್ದು ಏನಿಲ್ಲ. ಒಂದು ಸರಿ ಇಳಿಬಾರ್ದು, ಇಳಿದ ಮೇಲೆ ಮುಳುಗಬೇಕು ಇಲ್ಲ ಈಜಬೇಕು ಅಷ್ಟೇ. ಇದೇ ಜೀವನ, ಬಿಡಂಗಿಲ್ಲ. ಯಾಕೆಂದ್ರೆ ಅವ್ರು ಕಷ್ಟ ಅಂತೇಳಿ ನಮ್ಮ ಹತ್ರ ಬಂದವ್ರೆ. ಅದನ್ನ ಹೇಗಾದರೂ ಮಾಡಿ ಪರಿಹಾರ ಮಾಡಲೇಬೇಕು, ಪ್ರಯತ್ನ ಮಾಡಲೇಬೇಕು. ಮಾಡಿಕೊಡಿ. ತುಂಬ ಕ್ರಿಟಿಕಲ್ ಕೇಸು ಅದು. ಮತ್ತೆ ಅದು ಹೇಗಾಯಿತು ಅಂದರೆ ನಾನು ಅಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತಿದ್ದೆ ಹೊರಗಡೆ. ಆಮೇಲೆ ಈ ಅಮ್ಮ ಮಗ ಇಬ್ಬರು ಬಂದರು. ನನ್ನ ಹತ್ರ ಬರ್ತಿದ್ದಂಗೆ ಚೆನ್ನಾಗೇ ಬಂದ್ಲು, ನೋಡ್ತಾನೆ ಇದ್ದೆ. ನನ್ನ ಹತ್ರ ಬರ್ತಿದ್ದಂಗೆ ನಾನು ಇಟ್ಕೊಂಡು ಎಲ್ಲಿಂದ ಬಂದ್ರಮ್ಮ? ನಾವು ಬೆಂಗಳೂರಿಂದ ಬಂದ್ವಿ ಅಂದರು. ಅಂಜನಾ ಕೇಳಬೇಕಿತ್ತು, ಅಮ್ಮ ಇವತ್ತು ಹೋಮ ಆಗಿದೆ, ನಮಗೂ ಸಾಕಾಗಿದೆ, ಹಂಗಾಗಿ ದೇವರು ಶಾಂತಿಯಾಗಿ ಕೂತಿರ್ತಾರೆ. ನಾವು ಹೋಗ್ಬಿಟ್ಟು ನಾನು ಅಂಜನಾ ನೋಡ್ತಿದ್ದೀನಿ, ಬಂದು ನೀನು ಹೇಳ್ಬಾ ಅಂತ ನಾನು ಅವ್ರನ್ನ ಕೂಗೋಕ್ಕಾಗಲ್ಲ. ಅದಕ್ಕೆ ಭಾನುವಾರ ಬಂದ್ಬಿಡಿ, ಶುಕ್ರವಾರ ಅಮಾವಾಸ್ಯೆ ಇದೆ, ನೋಡ್ತೀನಿ ಅಂತೇಳಿ ಅಂದೆ. ಹಂಗಂತಾನೆ ಅಮ್ಮ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬಿಟ್ರು. ಕಣ್ಣಿಷ್ಟಪ್ಪ ಬಿಟ್ಕೊಂಡು ಸಿಟ್ಟು ಮಾಡ್ಕೊಂಬಿಟ್ಟು ಸೀದಾ ಮುಂದಕ್ಕೆ ಹೋದ್ರು. ಆಮೇಲೆ ಬಾಮ್ಮ ಇಲ್ಲಿ ಯಾಕೆ ಸಿಟ್ಟು ಮಾಡ್ಕೊಂಡು ಹೋಗ್ತಿದ್ಯಾ ಅಂತೇಳಿ ನಂಗೆ ಕರೆದೆ. ಆಮೇಲೆ ಏನಿಲ್ಲ ನೀವು ಆಗಲ್ಲ ಅಂದ್ರಲ್ಲ ಅದಕ್ಕೆ ಹೋಗ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡ ಅಂತ ತಲೆ ಮೇಲೆ ಹಿಂಗೆ ಕೈ ಇಟ್ಟೆ. ಆಗಲೇ ಸ್ಟಾರ್ಟ್ ಆಯ್ತಾ ಅಮ್ಮನಿಗೆ. ತಲೆ ಮೇಲೆ ಹಿಂಗೆ ಕೈ ಇಡ್ತಿದ್ದಂಗೆ ಸ್ಟಾರ್ಟ್ ಆಯಿತು. ಅವಾಗ ಮೂತಿನ ಫುಲ್ಲು ಹಿಂಗೆ ತಿರುಗಿಸ್ಬಿಟ್ಲು, ಕೈಯೆಲ್ಲ ಹಿಂಗೆ ತಿರುಗಿಸ್ಬಿಟ್ಲು, ಕಾಲು ಹಿಂಗಿದಾಯಿತು. ನಾನು ತಕ್ಷಣ ಏನು ಮಾಡಿದೆ, 2 ಕೈ ಹಿಡಿದ್ಬಿಟ್ಟೆ. 2 ಕೈ ಹಿಡ್ದಿದ ತಕ್ಷಣ ಅಮ್ಮನಿಗೆ ಕೈ ತಿರುಗ್ಸೋಕ್ಕಾಗಲಿಲ್ಲ, ಕಾಲು ತಿರುಗಿಸ್ಬಿಟ್ಲು. ಅಲ್ಲಿ ಭಾಳ ಇದಾಯಿತು. ಈ ಥರ. ಸೊ ಇದೊಂದು ರೀತಿ ವಿಶೇಷವಾದ ಕೇಸು. ಸ್ಪೆಷಲಿ ಇವತ್ತು ನಾವಿಲ್ಲಿ ಬಂದಿದ್ದರಿಂದ ಅದು ನನಗೆ ಡೈರೆಕ್ಟಾಗಿ ರೆಕಾರ್ಡ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಡೀಟೇಲ್ನ ನಾನು ನಮ್ಮ ಹುಡುಗರಿಗೆ ಹೇಳಿದೆ ನಿಮ್ಮನ್ನು ಕರೆಯೋದಕ್ಕೆ, ಅವರು ಅಲ್ಲಿ ನೋಡ್ತಿದ್ರು. ಹೌದು, ಬಟ್ ನಾನು ಸ್ವಲ್ಪ ಶೂಟಿಂಗ್ ಆಗೈತೆ, ಅದನ್ನೆಲ್ಲ ತೋರ್ಸೋಣ. ಬಟ್ ಈ ಕೇಸ್ಗೆ ನಾವು ನೆಕ್ಸ್ಟ್ ಪರಿಹಾರ ಆದಮೇಲೆ ಅವ್ರನ್ನ ಮಾತಾಡ್ಸ್ಬೋದು. ಬಟ್ ವಿಶೇಷವಾದ ಏನಿಲ್ಲ, ಇವಾಗ ನೆಕ್ಸ್ಟ್ ಬರೋ ತಿಂಗಳಲ್ಲಿ 1 ತಿಂಗಳು ನೆಕ್ಸ್ಟ್ ನೀವು ವಿಡಿಯೋ ಬರೋ ಅಷ್ಟರಲ್ಲಿ ನಾನು ರೆಡಿ ಮಾಡಿಬಿಡ್ತೀನಿ. ಸೂಪರ್, ಮಾಡಿ ಒಳ್ಳೇದಾಗಲಿ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಕ್ಕೆ ಮಾತಾಡೋಣ. ಸೊ ವೀಕ್ಷಕರೇ, ಇದೊಂದು ರೀತಿ ವಿಶೇಷವಾದ ಒಂದು ವಿಚಿತ್ರ ಕೇಸು. ಬಟ್ ತುಂಬಾ ಅಂದರೆ ಈ ಥರನೂ ಜೀವನಗಳಿಗೆ ಕಷ್ಟ ಆಗುತ್ತಲ್ಲ. ವಾಮಾಚಾರಗಳು ಮಾಡಬಾರ್ದು ಸರ್. ಅವ್ರಿಗೆ ಬಂದು ಎಷ್ಟು ನರಳ್ತಾರೆ, ಅವ್ರ ಕಷ್ಟಗಳು ಅಷ್ಟು ಇದಾಗುತ್ತೆ. ನಮಗೆ ನೋಡ್ಬಿಟ್ಟು ಅಯ್ಯೋ ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ನಿಮ್ಮ ಇದೇ ಬೇಡ, ಹೋಗ್ಬಿಡಮ್ಮ, ಮಾಡ್ಕೊಟ್ಬಿಡ್ತೀನಿ ಅನ್ನೋಷ್ಟು ಇದು ಮಾಡ್ತೀನಿ. ಆ ಥರ ಸಮಸ್ಯೆಗಳು ಮಾತ್ರ ಬರ್ತಾವೆ. ಸೊ ನೆಕ್ಸ್ಟು ಕೂಡ ಈ ಥರದ ವಿಚಾರಗಳನ್ನ ಬೇರೆ ಥರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟೋರಿಗಳನ್ನ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.